ಬಯಸಿದ್ದೆಲ್ಲ ಸಿಗುವಂತಿದ್ರೆ ಬಯಕೆಗೆ ಬೆಲೆನೇ ಇರ್ತಾ ಇರಲಿಲ್ಲ. ಅನಿಸಿದೆಲ್ಲವೂ ಹೇಳುವಂತಿದ್ರೆ ಮೌನಕ್ಕೆ ಅರ್ಥನೇ ಇರುತ್ತಿರಲಿಲ್ಲ. ತಪ್ಪುಗಳು ಆಗದೇ ಇದ್ದರೆ ಹೊಸ ಪ್ರಯತ್ನನೇ ಪಡ್ತಾ ಇರಲಿಲ್ಲ. ಕಣ್ಣೀರೇ ಬರ್ತಾ ಇರಲಿಲ್ಲ ಅಂದಿದ್ರೆ ನಗುವಿನ ಆನಂದವೇ ಗೊತ್ತಾಗ್ತಾ ಇರಲಿಲ್ಲ. ಗೆಳೆಯರೇ, ಕಷ್ಟಗಳೇ ಬರ್ತಾ ಇರಲಿಲ್ಲ ಅಂದರೆ ಜೀವನದ ಮೌಲ್ಯವೇ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ನನ್ನ ಬಿಟ್ಟು ಹೋದರು, ಇವರು ನನ್ನ ಬಿಟ್ಟು ಹೋದರು ಅಂತ ಯಾರಿಗೋಸ್ಕರ ಕೊರಗ್ತಾ ಕೂತಿದ್ಯಾ? ಯಾರ ಬಗ್ಗೆನೂ ಚಿಂತೆ ಮಾಡಬೇಡ ಗೆಳೆಯ. ನಿನ್ನ ಬಿಟ್ಟು ಹೋದವರಿಗೆ ನಿನ್ನ ಜೊತೆಗಿರೋ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರನೇ ಅವರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ. ನೀನು ಅರ್ಥ ಮಾಡ್ಕೋ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಅಂದ್ಕೊಂಡು ಒಳ್ಳೆತನಕ್ಕೋಸ್ಕರ ಏನಾದರೂ ಮಾಡಲು ಹೊರಟ್ರೆ ಕೊನೆಗೆ ಅವರ ಪಾಲಿಗೆ ನೀನೇ ಕೆಟ್ಟವನಾಗ್ಬಿಡ್ತೀಯ. ಜೊತೆಯಾಗಿ ಬದುಕುವವರ ನಡುವೆ ಪ್ರೀತಿ ಇರುವುದಿಲ್ಲ. ಪ್ರೀತಿ ಇದ್ದವರಿಗೆ ಜೊತೆಯಾಗಿ ಬದುಕುವ ಅದೃಷ್ಟ ಇರುವುದಿಲ್ಲ. ನೀನು ಮೊದಲು ಇದನ್ನು ತಿಳ್ಕೊ. ಗೆಳೆಯ, ಬದಲಾಗು. ನೀನು ಬದಲಾಗೋ ತನಕ ಈ ಪ್ರಪಂಚ ನಿನಗೆ ಚೆನ್ನಾಗಿ ಕಾಣಿಸುವುದಿಲ್ಲ. ಮೈ ಡಿಯರ್ ಫ್ರೆಂಡ್, ಒಂದು ಮಾತು ಹೇಳ್ತೀನಿ, ತಿಳ್ಕೊ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಸಹಿಸದ ಬಂಧುಗಳು, ಅಷ್ಟೇ ಅಲ್ಲ ನೀನು ಗೆದ್ದಾಗ ಅಸೂಯೆ ಪಡುವ ವೈರಿಗಳು, ಇವರೆಲ್ಲ ಇದ್ದರೆ ಎಷ್ಟು, ಸತ್ತರೆ ಎಷ್ಟು. ಇವಾಗ ನಿನ್ನ ಪಾಲಿಗೆ ಇರುವುದು ಒಂದೇ, ನೀನು ಬದಲಾಗಬೇಕು. ಹೊರಗಿನಿಂದ ಕಾಲ ನಮ್ಮನ್ನು ಬದಲಾಯಿಸಿದರೆ ಒಳಗಿನಿಂದ ಜನರೇ ನಮ್ಮನ್ನು ಬದಲಾಯಿಸುತ್ತಾರೆ. ಯಾರಿಗಾಗಿಯೂ ನಾನು ಕಣ್ಣೀರು ಹಾಕುವ ಅವಶ್ಯಕತೆ ಇಲ್ಲ. ಅವರು ನಮ್ಮ ಪಾಲಿಗೆ ಸತ್ರು ಅಂತ ಬದುಕೋದೇ ಒಳ್ಳೆಯದು. ನಾವು ಸತ್ತ ಮೇಲೂ ಬದುಕಿರಬೇಕು ಅಂದರೆ ಇನ್ನೊಬ್ಬರ ಹೃದಯದಲ್ಲಿ ನನ್ನ ನೆನಪಿರುವ ಹಾಗೆ ನಾವು ಬದುಕಬೇಕು. ಅಂತಹ ಕೆಲಸ ನಮ್ಮಿಂದಾಗಿರಬೇಕು. ಜನರಿಗೆ ನಾವು ಬದಲಾದದ್ದು ಮಾತ್ರ ಬೇಗ ಕಾಣಿಸುತ್ತದೆ. ಆದರೆ ಅವರ ಮಾತಿನಿಂದ ನಾವು ಬದಲಾದೆವು ಅನ್ನುವುದು ಅವರಿಗೆ ಕಾಣುವುದಿಲ್ಲ. ನಿಯತ್ತಿಗೆ ಬೆಲೆ ಸಿಗುವ ಹಾಗಿದ್ರೆ ನಾಯಿ ಕೂಡ ಕೋಟ್ಯಾಧಿಪತಿ ಆಗಿರುತ್ತಿತ್ತು. ಇಲ್ಲಿ ನಿನ್ನ ನಿಯತ್ತಿಗೆ ಬೆಲೆ ಇಲ್ಲ. ಇಲ್ಲೇನಿದ್ರೂ ನೀನು ಮಾಡ್ತೀಯಲ್ಲ, ನಿನ್ನ ದುಡಿಮೆ ಸಂಪಾದಿಸುತ್ತೀಯಲ್ಲ, ಆ ಹಣಕ್ಕೆ ಇಲ್ಲಿ ಬೆಲೆ. ನಿನ್ನ ನೋವಿಗೆ ನೀನು ಯಾರನ್ನೂ ಹೊಣೆ ಮಾಡಬೇಡ. ಯಾಕಂದರೆ ಅದು ನಿನ್ನ ಅತಿಯಾದ ನಿಯತ್ತು ಮತ್ತು ಕಾಳಜಿಗೆ ಸಿಕ್ಕಂತಹ ಬಹುಮಾನ ಅಷ್ಟೇ. ಕೊನೆಗೆ ಒಂದು ಮಾತು ಹೇಳ್ತೀನಿ, ಯಾರ ಮನಸ್ಸಿನಲ್ಲಿ ನಾನೇ ಸರಿ ಅನ್ನೋದಿರುತ್ತೋ ಆತನಿಗೆ ತನ್ನ ತಪ್ಪು ಯಾವತ್ತೂ ಅರಿವಾಗುವುದಿಲ್ಲ. ಎಲ್ಲರನ್ನೂ ಗೌರವಿಸುವುದು ನಮ್ಮ ಮಾನವೀಯತೆ, ಅದನ್ನು ಉಳಿಸಿಕೊಳ್ಳೋದು ಅವರ ಯೋಗ್ಯತೆ. ಇಂತಹ ಒಳ್ಳೆಯ ಕಂಟೆಂಟ್ ತಗೊಂಡು ನಾಳೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.